ಇದು ಬೈಕ್. ಸೊ ಗೈಸ್ ನೋಡಿ, ನಾನು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಕಟ್ಟಿ ಮೇಲೆ ರೈನ್ ಕವರ್ ಹಾಕ್ಬಿಟ್ಟಿದ್ದೀನಿ. ಏನಾದರೂ ಮಳೆ ಬಿತ್ತಂದರೆ ನೆನಿಬಾರ್ದಂತ, ನೆನೆಯುತ್ತೆ ಮತ್ತು ಧೂಳು ಬೀಳಬಾರ್ದಂತ. ಸೊ ಎಲ್ಲ ಪ್ಯಾಕ್ ಆಗೈತೆ. ಇವಾಗ ಇಲ್ಲಿಂದ ಡೈರೆಕ್ಟ್ ಹೋಗೋದೆ. ಸೊ ಅವ್ನು ಲೊಕೇಶನ್ ಕಳ್ಸೋನೆ, ಫಸ್ಟ್ ಲೊಕೇಶನ್ ಹಾಕ್ಬೇಕು. ಸೊ ಗೈಸ್, ಇಲ್ಲಿಂದ ಫಸ್ಟ್ ಹೋಗಬೇಕು ಭರತ್ ಅವ್ರ ಮನೆಗೆ. ಅವನು ಸ್ವಲ್ಪ ಹತ್ರ ಬಂದಾಗ ಫೋನ್ ಮಾಡು, ನಾನು ಅವಾಗ ರೆಡಿ ಆಗ್ತೀನಿ. ನನಗೆ ಇವಾಗ ಇಲ್ಲಿಂದ ಹೋಗೋಕ್ಕೆ ಮೇ ಬಿ 2 ಅವರ್ ಆದರೂ ಬೇಕು. 78 ಕಿಲೋಮೀಟರ್ ಅಂದರೆ 8 ನಮ್ಗೆ ಹೋಗೋಕ್ಕೆ ಲೇಟ್ ಆಗೋಗುತ್ತೆ ಮೈಸೂರಿಗೆ. ಇವಾಗ ಬಿಟ್ಟರೆ ನಮಗೆ ಅಲ್ಲಿ ನೈಟೇ ಆಗೋಗುತ್ತೆ ಅನಿಸ್ತಾ ಇದೆ. ಇವಾಗ ಎಕ್ಸಾಕ್ಟ್ 11:56 ಆಗಿದೆ. ಸೊ ಇಲ್ಲಿಂದ ಬಿಡೋಕ್ಕೆ 12 ಗಂಟೆ ಆಯಿತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸ್ನಾನ ನಂಗೆ ಗೊತ್ತಿತ್ತು ಲೇಟ್ ಆಗುತ್ತೆ ಅಂತ ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗ ಹಂಗೆ ಊಟ ಮಾಡಿ ರೆಡಿಯಾಗಿ ಬ್ಯಾಗ್ ಪ್ಯಾಕ್ ಮಾಡಿ ಡೈರೆಕ್ಟ್ ನನಗೆ ಹೋಗ್ತಾ ಇದ್ದೀನಿ. ಎಲ್ಲ ತಗೊಂಡು ಒಂದು ಜೋಡಿ ಬಟ್ಟೆ, ಪವರ್ ಬ್ಯಾಂಕು, ಕ್ಯಾಮ್ರಾ, ಎಕ್ಸಸರೀಸ್ ಎಲ್ಲನೇ. ಇವಾಗ ಇಲ್ಲಿ ಹಿಂಗೆ ಲೇಟ್ ಆದರೆ ಹೆಂಗೆ ನಾವು ನಮ್ಮ ಕತೆ. ಸೇಮ್ ಇವಾಗ ನಂಗೆ ಅದೇ ಪ್ರಾಬ್ಲಮ್ ಆಯಿತು ಗೂಗಲ್ ಮ್ಯಾಪ್ದು. ನಾನು ಆರಾಮಾಗಿ ಇಲ್ಲಿಂದ ಬರಬೇಕಿತ್ತು, ಹಿಂದೆಯಿಂದ ಕರ್ಕೊಂಬಂತು. ಟೋಲು ಎಷ್ಟಾಗುತ್ತೆ ಗೊತ್ತಿಲ್ಲ. ನಾನು ಸ್ಟಾರ್ಟಿಂಗ್ ಜಿಗ್ನಿ ಹೋದಾಗ ಅಲ್ಲಿ ಸ್ಟಾರ್ಟಿಂಗ್ ಜಿಗ್ನಿ ಇಲ್ಲಿಂದನೇ ಹೋಗ್ತಿದ್ದೆ. ನಾನು ಒಳಗಡೆಯಿಂದ ದಾರಿ ಗೊತ್ತಿರಲಿಲ್ಲ. 45 ರೂಪೀಸ್ ಕಟ್ ಮಾಡ್ತಿದ್ರು. ಸೊ ಇವಾಗ ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಕನಕಪುರ. ಸೊ ಗಾಯ್ಸ್, ಎಷ್ಟು ದಿನ ಆಯಿತು ಹೈವೇಯಲ್ಲಿ ಗಾಡಿ ಓಡಿಸಿ. ತುಂಬ ನಾನಂತೂ ಲಾಸ್ಟ್ 1 ಮಂತ್ ಎಕ್ಸಾಕ್ಟ್ 1 ಮಂತ್ ಲಾಸ್ಟ್ 21ಗೆ ನಂದು ಆಕ್ಸಿಡೆಂಟ್ ಆಗಿತ್ತು. ಸೊ 1 ಮಂತಿಂದ ನಾನು ರೈಡಿಗೆ ಹೋಗಿರಲಿಲ್ಲ. ಎಲ್ಲೂ ಒಂದು 5 ಕಿಲೋಮೀಟರ್ಸ್ ಆಚೆ ಗಾಡಿನೇ ಓಡಿಸಿಲ್ಲ. ಸೊ ಇವತ್ತೇ ಓಡಿಸ್ತಾ ಇರೋದು. ಸೊ ಲೆಟ್ಸ್ ಗೋ ಫಾರ್ ಮೈಸೂರು ರೈಡ್. ಭರತ್, ಬರ್ತಾ ಇದ್ದೀನಿ, ವೇಟ್ ಮಾಡು. ಸೊ ಆಫ್ಟರ್ ಲಾಂಗ್ ಡ್ರೈವ್ ಮೈಸೂರು, ಅದನ್ನು ನಾನು ಯಾವತ್ತೂ ಹೋಗಿರಲಿಲ್ಲ ಮೈಸೂರಿಗೆ. ಸೊ ಅದೂ ಒಂದಿದೆ. ಮತ್ತು ಇಲ್ಲಿ ನೋಡಿ ವ್ಯೂ ಹೆಂಗಿದೆ, ಅಕ್ಕಪಕ್ಕ ಬೆಟ್ಟಗಳು, ಮಿಡ್ಲಲ್ಲಿ ರೋಡು. ನೀವು ಯಾರು ನೋಡಿಲ್ಲ, ನಾನು ಫಸ್ಟ್ ವ್ಲಾಗು ಇದೇ ರೋಡಲ್ಲಿ ಮಾಡಿದ್ದೆ. ಸೊ ಇದೇ ಹೈವೇಯಲ್ಲಿತ್ತು ನನ್ನ ಫಸ್ಟ್ ವ್ಲಾಗು, ಮೋಟೋ ವ್ಲಾಗು. ಸೊ ನಾನು ಕಬ್ಬಾಳಮ್ಮ ದೇವಸ್ಥಾನದ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ವಾಚ್ ಮಾಡಿ. ಗಾಳಿ ಅಂತೂ ತುಂಬ ಜೋರಾಗಿ ಹೊಡಿತಾ ಇದೆ, ಮೋಡಗಳನ್ನೂ ಇದೆ. ನಾನು ಹೋಗೋವರೆಗೂ ಮಳೆ ಬೀಳಬಾರ್ದು ಅಷ್ಟೇ, ಆಮೇಲೆ ಏನಾದರೂ ಮಾಡಲಿ ಪರವಾಗಿಲ್ಲ.